ಸಂಜಯವಾಣಿ ವೀಕ್ಷಕರಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ನಟ ನಟಿಯರು ಕೆಲವೊಂದು ಚಿಕ್ಕ ಪುಟ್ಟ ವಿಚಾರಗಳಿಗೆ ತಮ್ಮ ಜೀವವನ್ನೇ ಕಳೆದುಕೊಳ್ಳುವಂತಹ ಒಂದು ಸ್ಥಿತಿಗೆ ತಲುಪ್ತಾರೆ. ಅಂಥದ್ರಲ್ಲಿ ಅದೇ ರೀತಿಯಾಗಿ ಇದೀಗ ಶೋಭಿತಾ ಶಿವಣ್ಣ, ನಿಮ್ಗೆ ಗೊತ್ತಿರುತ್ತೆ, ಬ್ರಹ್ಮಗಂಟು ಸೀರಿಯಲ್ ನಲ್ಲಿ ಲೀಡ್ ಪಾತ್ರದಲ್ಲಿ ನಟಿಸಿದಂತಹ ಈ ನಟಿ ಕೆಲವೊಂದು ವರ್ಷಗಳಿಂದ ನಟನೆಯಿಂದ ದೂರ ಉಳಿದಿದ್ರು. ಇದೀಗ ಅವರು ದುರಂತ ಅಂತ್ಯವನ್ನ ಕಂಡಿದ್ದಾರೆ. ತನ್ನ ಜೀವನದ ಪಯಣವನ್ನೇ ಮುಗಿಸಿದ್ದಾರೆ ಶೋಭಿತಾ ಶಿವಣ್ಣ. ಇದರ ಬಗ್ಗೆ ಇವತ್ತು ಕಂಪ್ಲೀಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಏನಾಯ್ತು, ನಿಜಕ್ಕೂ ನಡೆದದ್ದೇನು ಎಲ್ಲವನ್ನೂ ಕೂಡ ಈ ವಿಡಿಯೋದಲ್ಲಿ ಸಂಕ್ಷಿಪ್ತವಾಗಿ ತಿಳಿಸ್ತಾ ಬರ್ತೀವಿ. ಕಂಪ್ಲೀಟ್ ಆಗಿ ವಿಡಿಯೋವನ್ನ ವೀಕ್ಷಿಸಿ. ಕನ್ನಡ ಕಿರುತೆರೆಯ ಖ್ಯಾತ ನಟಿ ಶೋಭಿತಾ ಶಿವಣ್ಣ ಸಾವಿಗೆ ಶರಣಾಗಿರುವುದು ಇಡೀ ಕರ್ನಾಟಕಕ್ಕೆ ಬೇಸರ ತಂದಿದೆ. ಹೌದು, ಬ್ರಹ್ಮಗಂಟು, ನೀನಾದೇನ ಸೇರಿದಂತೆ ಕನ್ನಡದ ಹಲವಾರು ಧಾರಾವಾಹಿಗಳಲ್ಲಿ ನಟಿಸಿದ್ದ ಶೋಭಿತಾ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ಕೆಲವೊಂದು ವರ್ಷಗಳ ಹಿಂದೆಯೇ ಮದುವೆಯಾಗಿದ್ರು. ಹೈದರಾಬಾದ್ ನಲ್ಲಿರುವ ಪತಿಯ ನಿವಾಸದಲ್ಲಿ ಅವರು ಸಾವಿಗೆ ಶರಣಾಗಿದ್ದಾರೆ. ಇನ್ನು ಶೋಭಿತಾ ಶಿವಣ್ಣ ಮೂಲತಃ ಎಲ್ಲಿಯವರು ಅಂತ ನಾವು ನೋಡೋದಾದ್ರೆ, ಮೂಲತಃ ಸಕಲೇಶಪುರದವರಾದ ಇವರು ಶೋಭಿತಾ ಶಿವಣ್ಣ ಇವರು ಮದುವೆಯ ಬಳಿಕ ಹೈದರಾಬಾದ್ಗೆ ಶಿಫ್ಟ್ ಆಗಿದ್ದು ನಂತರ ಅಲ್ಲಿಯೇ ಇದೀಗ ಕೊನೆಯುಸಿರೆಳೆದಿದ್ದಾರೆ. ಹೌದು, ಕಳೆದ ವರ್ಷ ಅಂದ್ರೆ 2023ರ ಮೇ 22ರಂದು ಶೋಭಿತಾ ಶಿವಣ್ಣ ಹೈದರಾಬಾದ್ನ ಸಾಫ್ಟ್ವೇರ್ ಕಂಪನಿ ಉದ್ಯೋಗಿ ಸುಧೀರ್ ಎನ್ನುವವರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು. ಇದೊಂದು ಪಕ್ಕಾ ಅರೇಂಜ್ ಮ್ಯಾರೇಜ್ ಆಗಿದ್ದು ಅಕ್ಕನ ಗಂಡನ ಸಂಬಂಧಿಕರನ್ನೇ ಶೋಭಿತಾ ಶಿವಣ್ಣ ಮದುವೆಯಾಗಿದ್ರು ಎನ್ನಲಾಗ್ತಾ ಇದೆ. ಇನ್ನು ಮದುವೆಯ ಬಳಿಕ ಹೈದರಾಬಾದ್ ನಲ್ಲಿ ಇದ್ದ ಕಾರಣ ಶೋಭಿತಾ ನಟನೆಯಿಂದ ದೂರವಿದ್ದರು. ಈ ಒಂದು ಕೊರಗು ಅವರನ್ನ ಸದಾ ಕಾಡ್ತಾ ಇತ್ತು ಎನ್ನಲಾಗಿದೆ. ಅಲ್ಲದೆ ತಾನು ಮತ್ತೆ ಬಣ್ಣ ಹಚ್ಚಬೇಕು ಎಂದು ತೆರೆಯ ಮೇಲೆ ಬರಬೇಕು ಅಂತ ಶೋಭಿತಾ ತನ್ನ ಸಾಕಷ್ಟು ಜನ ಸ್ನೇಹಿತರ ಬಳಿ ಆಗಾಗ ಹೇಳ್ತಾ ಇದ್ರಂತೆ. ಇನ್ನು ಸದ್ಯದಲ್ಲೇ ಶೋಭಿತಾ ಪತಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ಲಾನ್ ಅನ್ನ ಮಾಡಿದ್ದರಂತೆ. ಹೀಗಾಗಿ ಶೋಭಿತಾ ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ನಟಿಸಬೇಕು ಎನ್ನುವಂತಹ ಖುಷಿಯಲ್ಲಿಯೇ ಇದ್ದಿದ್ರಂತೆ. ಇನ್ನು ಹೈದರಾಬಾದ್ ನ ಕೊಂಡಾಪುರ ಶ್ರೀರಾಮ ಕಾಲೋನಿಯಲ್ಲಿ ವಾಸವಾಗಿದ್ದ ಶೋಭಿತಾ ಡಿಸೆಂಬರ್ 30ರಂದು ರೂಮ್ ನಲ್ಲಿ ಒಬ್ಬರೇ ಇದ್ರಂತೆ. ಪತಿ ಸುಧೀರ್ ಅವರು ಕೆಲಸದ ನಿಮಿತ್ತ ಲ್ಯಾಪ್ಟಾಪ್ ನಲ್ಲಿ ಕೆಲಸ ಮಾಡ್ತಾ ಹಾಲ್ ನಲ್ಲಿ ನಿದ್ರೆಗೆ ಜಾರಿದ್ರಂತೆ. ಬೆಳಗ್ಗೆ ಎದ್ದು ನೋಡಿದಾಗ ಶೋಭಿತಾ ರೂಮ್ ನ ಬಾಗಿಲು ತೆರೆದೇ ಇಲ್ಲ. ಎಷ್ಟೇ ಕರೆದ್ರೂ ಕೂಡ ಶೋಭಿತಾ ಪ್ರತಿಕ್ರಿಯೆನೇ ನೀಡಿಲ್ಲ. ಆದ್ರೂ ಕೆಲವರು ಅವರ ಪತಿಯ ವಿರುದ್ಧ ಹಲವಾರು ಅನುಮಾನಗಳನ್ನ ಕೂಡ ಹೊರಹಾಕ್ತಾ ಇದ್ದಾರೆ. ಇನ್ನು ಇಬ್ಬರೇ ಇದ್ದ ಮನೆಯಲ್ಲಿ ಎಲ್ಲವೂ ಸರಿ ಇತ್ತಾ, ಅಥವಾ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ಲಾನ್ ಮಾಡಿದ್ದು ನಿಜಾನಾ? ಶೋಭಿತಾ ಮತ್ತೆ ನಟನೆ ಮಾಡುವುದು ಸುಧೀರ್ಗೆ ಇಷ್ಟ ಇರ್ಲಿಲ್ವಾ? ಹೀಗೆ ಅನೇಕ ಅನುಮಾನಗಳನ್ನ ಈ ಒಂದು ಸಾವಿನ ವಿಚಾರದಲ್ಲಿ ನಾವು ಗಮನಿಸಬಹುದು. ಇನ್ನು ಶೋಭಿತಾ ಅವರು ಅವರ ಸ್ನೇಹಿತರ ಬಳಿ ತುಂಬಾನೇ ಕ್ಲೋಸ್ ಆಗಿದ್ರು. ಸಾಕಷ್ಟು ಜನ ಸಿನಿಮಾ ನಟ ನಟಿಯರ ಕಾಂಟ್ಯಾಕ್ಟ್ ಇದ್ದ ಇವರಿಗೆ ತಾನು ಮತ್ತೆ ನಟಿಸಬೇಕು, ತಾನು ಮತ್ತೆ ಬಣ್ಣವನ್ನ ಹಚ್ಚಬೇಕು ಅನ್ನುವಂತಹ ಒಂದು ನಿರ್ಧಾರವನ್ನ ಹೇಳ್ಕೊಂಡಿದ್ರಂತೆ. ಆದ್ರೆ ಯಾವುದೇ ರೀತಿಯಾದಂತಹ ಮುಂದೆ ಕೆಲವೊಂದು ಪಾಸಿಟಿವ್ ಅದಕ್ಕೆ ಅಂದ್ರೆ ನಟನೆ ಮಾಡಬೇಕು ಅನ್ನುವಂತ ಒಂದು ವಿಚಾರದ ಬಗ್ಗೆ ನಾವು ನೋಡಿದಾಗ ಅವರಿಗೆ ಅವಕಾಶಗಳು ಕೂಡ ಎಲ್ಲೋ ಒಂದು ಕಡೆ ಸಿಗ್ತಾ ಇರಲಿಲ್ಲ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಈ ಹಿಂದೆ ಸಾಕಷ್ಟು ಸೀರಿಯಲ್ಗಳಲ್ಲಿ ಅವರನ್ನ ನೀವು ಗಮನಿಸಿರ್ಬೋದು. ಅಂದ್ರೆ ಒಂದು ತಂಗಿಯ ಕ್ಯಾರೆಕ್ಟರ್ ಇರ್ಬೋದು ಅಥವಾ ಒಂದು ಲೀಡ್ ಕ್ಯಾರೆಕ್ಟರ್ ಇರ್ಬೋದು, ತುಂಬಾನೇ ಚೆನ್ನಾಗಿ ಅಭಿನಯ ಮಾಡಿರುವಂತಹ ಈ ಒಂದು ಹುಡುಗಿ ಚಿಕ್ಕ ಯಾವುದೋ ಒಂದು ಸನ್ನಿವೇಶಕ್ಕೆ ಮಣಿದು ಈ ರೀತಿಯಾಗಿ ತನ್ನ ಜೀವವನ್ನೇ ಕಳೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ಬಂದೊದಗಿರುವಂತದ್ದು. ನಟಿ ಶೋಭಿತಾ ಅವರು ಒಂದು ಅಂದ್ರೆ ತಾನು ಸಾಯೋದಕ್ಕಿಂತ ಮುಂಚೆ ಅವರು ಲೆಟರ್ ಅನ್ನ ಕೂಡ ಬರೆದಿರ್ತಾರೆ. ಆ ಲೆಟರ್ ಅಲ್ಲಿ ಒಂದೆರಡು ಲೈನ್ ಅನ್ನ ಕೂಡ ಅವರು ಬರೆದಿರ್ತಾರೆ. ಹಾಗೆಯೇ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವ ಆ ಒಂದು ಸಮಯದಲ್ಲಿ ದೇವರ ಹಾಡನ್ನ ಕೂಡ ಮೊಬೈಲ್ ಅಲ್ಲಿ ಪ್ಲೇ ಮಾಡ್ತಾ ಇದ್ರಂತೆ. ಅಂದ್ರೆ ಪ್ಲೇ ಮಾಡಿಬಿಟ್ಟು ನಂತರ ಅವರು ನೇಣಿಗೆ ಕೊರಳನ್ನ ಒಡ್ಡಿರುವಂತದ್ದು ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂತದ್ದು. ಇನ್ನು ಎಲ್ಲೋ ಒಂದು ಕಡೆ ಅನ್ಸುತ್ತೆ ಶೋಭಿತಾ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ನಿರ್ಧಾರ ಯಾಕೆ ಬಂತು, ಜೊತೆಗೆ ಅವರಿಗೆ ಈ ಒಂದು ಆತ್ಮಹತ್ಯೆ ವಿಚಾರ
ಭಯ ಇದ್ದಿರ್ಬೋದು. ಅದಕ್ಕಾಗಿ ಈ ರೀತಿಯಾಗಿ ಮೊಬೈಲ್ನಲ್ಲಿ ಒಂದು ದೇವರ ಹಾಡನ್ನ ಇಟ್ಟು ನಂತರ ಅವರು ಈ ರೀತಿ ತನ್ನ ಜೀವವನ್ನ ಕಳೆದುಕೊಂಡಿರುವಂತದ್ದು ಅಂತ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಇನ್ನು ಅವರ ಪತಿ ಅವರು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಒಂದು ಸಂದರ್ಭದಲ್ಲಿ ಅವರು ರೂಮ್ ನಲ್ಲಿ ಇರ್ಲಿಲ್ವಾ ಅಥವಾ ಎಲ್ಲಿ ಹೋಗಿದ್ರು? ಕೆಲವೊಬ್ರು ಹೇಳುವಂತಹ ಮಾಹಿತಿಗಳ ಪ್ರಕಾರ ಅವರು ಹಾಲ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು. ಆದ್ರೆ ಈ ಒಂದು ವಿಚಾರ ಎಷ್ಟು ಸತ್ಯ ಎಷ್ಟು ಸುಳ್ಳು ಅನ್ನುವಂಥದ್ದು ಖಂಡಿತವಾಗ್ಲೂ ಯಾರಿಗೂ ಗೊತ್ತಿಲ್ಲ. ನಂತರ ಯಾವ ಟೈಮ್ ನಲ್ಲಿ ನಂತರ ಬಂದು ಸುಧೀರ್ ಅವರು ಅವರ ಶೋಭಿತಾ ಅವರ ಬಳಿ ಹೋದ್ರು, ಮೊದಲು ಯಾರಿಗೆ ಹೇಳಿದ್ರು, ಜೊತೆಗೆ ಅದಾದ ಬಳಿಕ ಏನೆಲ್ಲ ಡೆವಲಪ್ಮೆಂಟ್ ಗಳು ಆಯ್ತು ಎಲ್ಲವನ್ನೂ ಕೂಡ ಒಂದಿಷ್ಟು ಗಮನಿಸಬೇಕಾದಂತಹ ವಿಚಾರ. ಹಾಗೆಯೇ ಈಗ ಪೊಲೀಸರು ಕೂಡ ಅವರ ಮೊಬೈಲ್ ನನ್ನ 2 ಮೊಬೈಲ್ ಇತ್ತಂತೆ ಶೋಭಿತಾ ಅವರ ಜೊತೆ. ಹಾಗಾಗಿ ಅವರ ಮೊಬೈಲ್ ಫೋನ್ ಅನ್ನು ಹಿಡಿದುಕೊಂಡು ಅದರಲ್ಲಿ ಕೆಲವೊಂದು ವಿಚಾರಗಳನ್ನ ಕೂಡ ಕಲೆ ಹಾಕಿರುವಂತದ್ದು. ಯಾರಿಗೆಲ್ಲ ಕೊನೆಯದಾಗಿ ಅವರು ಮೆಸೇಜ್ ಮಾಡಿದ್ರು, ಯಾರಲ್ಲಿ ಮಾತನಾಡಿದ್ರು ಅನ್ನುವಂಥದ್ದು. ಸೊ ಹಾಗಾಗಿ ಅವರು ಮಧ್ಯಾಹ್ನದ ವೇಳೆಯಲ್ಲಿ ಅಂದ್ರೆ ಮಧ್ಯಾಹ್ನದ ಸಮಯದಲ್ಲಿ ಅವರ ಗೆಳತಿಗೆ ಮೆಸೇಜ್ ಕೂಡ ಹಾಕಿರ್ತಾರೆ, ತುಂಬಾನೇ ಚೆನ್ನಾಗಿದ್ದೀನಿ ನಾನು ಅಂತ ಹೇಳಿರ್ತಾರೆ. ಅದಾದ ಬಳಿಕ ಅವರ ಅಕ್ಕನ ಜೊತೆ ಫೋನಲ್ಲಿ ಮಾತನಾಡಿರ್ತಾರೆ, ನಾನಿಲ್ಲಿ ಎಲ್ಲಾನು ಚೆನ್ನಾಗಿದೆ, ಎಲ್ಲಾನು ಆರಾಮವಾಗಿದ್ದೀವಿ ಅನ್ನುವಂತಹ ವಿಚಾರವನ್ನ ಕೂಡ ಅವರು ತನ್ನ ಅಕ್ಕನ ಜೊತೆ ಹೇಳ್ಕೊಳ್ತಾರೆ ಅನ್ನುವಂಥದ್ದು. ಸೊ ಇವೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ಶೋಭಿತಾ ಅವರಿಗೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಒಂದು ನಿರ್ಧಾರ ಇರಲಿಲ್ಲ. ಆದ್ರೆ ಯಾಕೆ ಈ ತರ ಆಯ್ತು ಅನ್ನುವಂಥದ್ದು ಒಂಥರ ಯಕ್ಷ ಪ್ರಶ್ನೆಯಾಗಿಯೇ ಉಳಿದಿರುವಂತದ್ದು. ಇನ್ನು ಇವರು ಸಿನಿಮಾ ರಂಗದಲ್ಲಿರ್ಬಹುದು ಅಥವಾ ಸೀರಿಯಲ್ ವಿಚಾರದಲ್ಲಿರ್ಬಹುದು ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮೇಲ್ಗಡೆ ಬಂದಿದ್ದ ಹುಡುಗಿಯಾಗಿರೋದು. ಯಾಕಂತಂದ್ರೆ ಇವರು ಮೂಲತಃ ಹಳ್ಳಿ ಬ್ಯಾಕ್ ಗ್ರೌಂಡ್ ನಿಂದ ಬಂದಿರುವಂತವ್ರು. ನಿಮಗೆ ಗೊತ್ತಿರುತ್ತೆ, ಸಕಲೇಶ್ಪುರ ಅಂತ ತಕ್ಷಣ ಅಲ್ಲಿ ಒಂದಿಷ್ಟು ಹಳ್ಳಿಯ ವಾತಾವರಣ ಇರುತ್ತೆ. ಸೊ ಹಾಗಾಗಿ ಅಲ್ಲಿ ಕೂಡ ಅವರು ಮನೆಯನ್ನ ಕೂಡ ಕಟ್ಸಿರ್ತಾರೆ. ಅಂದ್ರೆ ತಾನು ಬೆಂಗಳೂರಿಗೆ ಬಂದು ತಾನು ನಟನ ಕ್ಷೇತ್ರದಲ್ಲಿ ಮುಂದುವರೆದು ಒಂದಿಷ್ಟು ಸೀರಿಯಲ್ಗಳನ್ನ ಮಾಡ್ತಾ ಜನರ ಪ್ರೀತಿಯನ್ನ ಗಳಿಸಿದಂತಹ ಇವರು ತನಗೆ ಬಂದಂತಹ ಒಂದಿಷ್ಟು ಅಮೌಂಟ್ ನಲ್ಲಿ ಮನೆಯನ್ನ ಕಟ್ಟಿಸಿರುವಂತದ್ದು. ಸೊ ಹೀಗಾಗಿ ಆ ಊರಿನಲ್ಲಿ ಇರಬಹುದು ಅಥವಾ ಅವರ ಒಂದು ಕ್ಲೋಸ್ ಸರ್ಕಲ್ ಯಾರಿದ್ದಾರೆ ಎಲ್ಲರಿಗೂ ಕೂಡ ಶೋಭಿತಾ ಶಿವಣ್ಣ ಅವರು ಬಹಳನೇ ಹತ್ತಿರವಾಗಿದ್ದಂತಹ ಒಬ್ರು ಹುಡುಗಿ. ಆದ್ರೆ ಈ ರೀತಿಯಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಜೀವನದಲ್ಲಿ ದೊಡ್ಡ ತಪ್ಪು ಮಾಡಿಬಿಟ್ರು ಅಂತ ಅನ್ಸತ್ತೆ. ಯಾರೇ ಆಗ್ಲಿ ತನ್ನ ಕೆಲಸ ಇರ್ಬೋದು ಅಥವಾ ತನ್ನ ಇಷ್ಟಪಡುವಂತಹ ಜನಗಳಿರ್ಬೋದು ಎಲ್ಲವನ್ನೂ ಕೂಡ ಒಂದಿಷ್ಟು ಕೆಲವೊಂದು ಸಮಯದ ನಂತರ ಅಥವಾ ಕೆಲವೊಂದು ಸಮಯದ ಬಳಿಕ ನನಗೆ ಮತ್ತೆ ಮಾಡೋದಕ್ಕೆ ಆಗೋದಿಲ್ಲ ಅಥವಾ ನನಗೆ ಮತ್ತೆ ಅವರ ಜೊತೆ ಏನು ಸಿನಿಮಾ ಮಾಡೋದಿರ್ಬೋದು ಅಥವಾ ಸೀರಿಯಲ್ ಮಾಡೋದಿರ್ಬೋದು. ಇನ್ನು ಕೂಡ ಸಾಕಷ್ಟು ನಟ ನಟಿಯರು ಒಂದಿಷ್ಟು ಕೊರಗಲ್ಲಿಡ್ತಾರೆ, ನನಗೆ ನಟನೆ ಮಾಡೋದಕ್ಕೆ ಮತ್ತೆ ಅವಕಾಶ ಸಿಗಲ್ಲ ಅನ್ನುವಂಥದ್ದು. ಹಾಗೇನೆ ಮದುವೆಯಾದ ಬಳಿಕ ಸಾಕಷ್ಟು ನಟಿಯರು ಸಿನಿಮಾ ರಂಗದಿಂದ ದೂರ ಇಡ್ತಾರೆ, ಹಾಗೇನೆ ಸೀರಿಯಲ್ ರಂಗದಿಂದ ದೂರ ಇಡ್ತಾರೆ. ನಂತರ ಅವರು ಎಷ್ಟೇ ನಮ್ಮ ಹತ್ರ ಹಣ ಇರಲಿ, ಎಷ್ಟೇ ನಾವು ಶ್ರೀಮಂತರಾಗಿರ್ಲಿ, ಆದ್ರೆ ಮನಸ್ಸಿಗೆ ತೃಪ್ತಿ ನೀಡುವಂತಹ ಕೆಲಸವನ್ನ ಮಾಡದಿದ್ರೆ ಎಲ್ಲರಿಗೂ ಕೂಡ ಈ ರೀತಿಯಾದಂತಹ ಡಿಪ್ರೆಷನ್ ಕಾಡುತ್ತೆ. ಅದು ಎಲ್ಲೋ ಒಂದ್ ಕಡೆ ಶೋಭಿತಾ ಶಿವಣ್ಣ ಅವರಿಗೂ ಇದೇ ರೀತಿಯಾದಂತಹ ವಿಚಾರ ಕಾಡಿರಬಹುದು ಅಂತಾನು ಅನ್ಸುತ್ತೆ. ಸೊ ಇದರ ಹೊರತಾಗಿ ಅವರು ನಿರ್ಧಾರವನ್ನ ಮಾಡಿರಬಹುದಿತ್ತು, ಆದ್ರೆ ಎಲ್ಲೋ ಒಂದ್ ಕಡೆ ದುಡುಕ್ ಬಿಟ್ರು ಅನ್ನುವಂಥದ್ದು ಕೂಡ ಕಾಣಿಸುತ್ತೆ. ಈ ರೀತಿ ನಟ ನಟಿಯರು ಅವಕಾಶಗಳು ಸಿಗದೆ ಈ ರೀತಿ ಕುಗ್ಗಿ ಹೋಗಿರುವಂತದ್ದು ಸಾಕಷ್ಟು ಇದಾವೆ. ಈ ಹಿಂದೆ ಕೂಡ ಸಾಕಷ್ಟು ಜನ ಆತ್ಮಹತ್ಯೆಗಳನ್ನ ಮಾಡ್ಕೊಂಡಿರುವಂತಹ ಘಟನೆಗಳು ಕೂಡ ನಡೆದು ಹೋಗಿದೆ ಅನ್ನುವಂಥದ್ದು. ಸೊ ಇದೆಲ್ಲವನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಕಲಾವಿದರು ಅಂದ ತಕ್ಷಣ ಅವರಿಗೆ ಅವಕಾಶಗಳು ವಂಚಿತರಾದಾಗ ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂಥದ್ದು ಎಷ್ಟೊಂದು ದೊಡ್ಡ ತಪ್ಪು, ಅಥವಾ ತನ್ನ ವೈಯಕ್ತಿಕ ಜೀವನದ ಕೆಲವೊಂದು ನಿರ್ಧಾರಗಳೇ ತನ್ನ ಕೆರಿಯರ್ಗೆ ಅಡ್ಡ ಆದ್ವಾ ಅನ್ನುವಂತಹ ವಿಚಾರವನ್ನು ಕೂಡ ನೀವು ಮುಕ್ತವಾಗಿ ಕಮೆಂಟ್ ಮೂಲಕ ತಿಳಿಸ್ಬೋದು. ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳು ತುಂಬಾನೇ ಮುಖ್ಯ. ನೀವು ಏನ್ ಹೇಳ್ತೀರಾ ಅಥವಾ ನಿಮ್ಮ ಅಭಿಪ್ರಾಯಗಳನ್ನ ಕೂಡ ಮುಕ್ತವಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸಂಜೆವಾಣಿ. ಧನ್ಯವಾದಗಳು.